ಹಾಕೊಂಡ್ ಕೂತು ಸತ್ಯ ಯಾವ್ದು ಅಂತ ಕೇಳೋರ್ಗೆ ಅದನ್ನ ತೋರ್ಸೋದಕ್ಕೆ ಹೇಗ್ ಸಾಧ್ಯ ವಸುದ? ಮುಖವಾಡ ಹಾಕೊಂಡ್ ಬದುಕೋರ್ ಬಾಯಲ್ಲಿ ಇಂಥ ಮತ್ ಬರ್ಬಾರ್ದು, ಚೆನ್ನಾಗಿರೋಲ್ಲ. ವಸುದ ಪ್ಲೀಸ್ ಮೆತ್ತಗ್ ಮಾತಾಡು. ಇಂಥ ಟೈಮಲ್ಲಿ ಸಿಟ್ಟು ಒಳ್ಳೇದಲ್ಲ. ಇದರಿಂದ ನಿನ್ ಹೊಟ್ಟೆಲಿರೋ ಮಗುಗೆ ತೊಂದ್ರೆ ಆಗುತ್ತೆ. ಓ, ಅದಕ್ಕೆ ನೀನ್ ನನ್ ಮುಂದೆ ಬಂದ್ ನಿಂತಿರೋದು. ನಿನ್ನನ್ ಕಂಡ್ರೆ ನನಗ್ ಸಿಟ್ಟು ಬರುತ್ತೆ. ಸಿಟ್ಟು ಬಂದ್ರೆ ನಾನ್ ಜೋರಾಗಿ ಕಿರ್ಚಾಡ್ತೀನಿ. ಅದರಿಂದ ನನ್ ಮಗುಗೆ ತೊಂದ್ರೆ ಆಗುತ್ತೆ. ತೊಂದ್ರೆ ಆಗ್ಬೇಕು, ಅದೇ ತಾನೇ ನಿನ್ ಉದ್ದೇಶ. ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ, ನಾನ್ ತುಂಬಾ ಚೆನ್ನಾಗಿದ್ದೀನಿ. ಹೊತ್ತೊತ್ತಿಗೆ ಹಸ್ವಾಗುತ್ತೆ. ಹಸ್ವಾದಾಗ ನಾನ್ ಚೆನ್ನಾಗಿ ಊಟ ಮಾಡ್ತೀನಿ. ಬೇರೆಯವ್ರು ಬಂದು ನನ್ಗೆ ಅತ್ತಿನ್ನು ಇತ್ತಿನ್ನು ಅಂತ ಉಪಚಾರ ಮಾಡೋ ಅವಶ್ಯಕತೆ ಇಲ್ಲ. ಹೋಗ್ಲಿ ಬಿಡು ವಸುದ, ಕೊಡೋರ್ ಕೊಟ್ಟಿದ್ರೆ ನಿನ್ಗಿಷ್ಟು ಕೋಪ ಬರ್ತಿರ್ಲಿಲ್ಲ. ಕೊಡಬಾರ್ದವರು ಕೆಲವು ಸರ್ತಿ ತಮ್ಮ ಪ್ರಾಮುಖ್ಯತೆ ತೋರಿಸ್ಕೊಳ್ಳೋಕೆ ಇಂಥ ಕೆಲಸ ಮಾಡ್ತಿರ್ತಾರೆ ಮಗಳೇ. ನನ್ ಸೊಸೆನ ದೃಷ್ಟಿಲಿ ಇಟ್ಕೊಂಡು ಈ ಮಾತು ಹೇಳ್ತಿದ್ದೀರಾ? ಯಾರು ಹೇಗ್ ಬೇಕಾದ್ರೂ ಅನ್ಕೋಬಹುದು ಅಕ್ಕ. ಇದ್ದಕ್ಕಿದ್ದ ಹಾಗೆ ಹೊಸ ಸೊಸೆ ಮೇಲೆ ನಿಮಗ್ ಪ್ರೀತಿ ಹುಕ್ಕಿದೆ ಅಂದ ಮಾತ್ರಕ್ಕೆ ಅದೇ ಪ್ರೀತಿನ ನಾವು ತೋರ್ಸ್ಬೇಕು ಅಂತ ಏನಿಲ್ಲ ಅಲ್ವಾ ಅದ್ಗೆ? ತೋರ್ಸ್ಬೇಡಿ, ಆದ್ರೆ ತೋರಿಸ್ತಿರುವ ಪ್ರೀತಿನ ಒಪ್ಕೊಳ್ಳೋಕೇನ್ ಕಷ್ಟ? ಶಾರದಾ, ಒಪ್ಪಿಗೆ ಅನ್ನೋದು ಇನ್ನೊಬ್ರು ಹೇಳೋದ್ರಿಂದ ಬರುವಂತದ್ದಲ್ಲ, ಒಳಗಿಂದ ಹುಟ್ಟುವಂಥದ್ದು. ದ್ವೇಷನೂ ಅಷ್ಟೇ. ಏನಾಯ್ತು? ಅದು ಗಬಗಬ ಅಂತ ತಿಂತಿಲ್ಲಲ್ಲ, ಅದಕ್ಕೆ ವಾಂತಿ ಮಾಡ್ಕೊಂಡ್ಲು ಅನ್ಸುತ್ತೆ. ಅದಕ್ಕೆ ಹೇಳೋದು ದೃಷ್ಟಿ ಬೀಳುತ್ತೆ ಅಂತ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಂಡ್ರೆ ಸರಿ. ಏನಾಗ್ತಿದೆಯೇ? ಏನೂ ಇಲ್ಲಕ್ಕ, ಏನೂ ಇಲ್ಲ. ಈಗಿನ ಕಾಲದ ಹುಡುಗಿರು ಈ ಊಟ ಅನ್ನೋದಕ್ಕಿಂತ ಚಾಟ್ಸು ಪಾಟ್ಸು ಹಾಳು ಮುಳು ತಿಂತಾರಲ್ಲ, ಅದಕ್ಕೆ ಅದರ ಎಫೆಕ್ಟು. ಏನೂ ಆಗಲ್ಲ. ಸ್ವಲ್ಪ ನೀರು ಕುಡಿದು ಮಲ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ವೈ ಕರ್ಕೊಂಡೋಗಿ ಮೊದ್ಲವಣ್ಣ, ಕರ್ಕೊಂಡು. ವಸುದ ಗರ್ಭಿಣಿ ಅನ್ನೋ ಮಾತನ್ನ ಮುಚ್ಚಿಟ್ಟು ನನ್ನ ಹತ್ರನೇ ಚಾಟ್ಸು ಪಾಟ್ಸು ಅಂತ ದತ್ತಪ್ಪ. ನಿಧಾನ ನಿಧಾನ. ಅಕ್ಕ, ಅವಳಿಗೆ ಅನಿಮಿಯಾ ಬೇರೆ ಇತ್ತಲ್ಲಕ್ಕ, ಅದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಎಲ್ಲ ಸರಿ ಹೋಗುತ್ತೆ. ಏನ್ ಹುಡುಗಿರೋ ಏನೋ, ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡಲ್ಲ, ಅದು ಇದು ಅಂತ ತಿನ್ನೋದು, ಆರೋಗ್ಯ ಹಾಳು ಮಾಡ್ಕೊಳ್ಳೋದು. ಸ್ವಲ್ಪ ಹೊತ್ತು ಹೋಗ್ಲಿ, ಜ್ಯೂಸ್ ಮಾಡ್ಕೊಡ್ತೀನಿ ನಾನು. ಆಯ್ತಕ್ಕ. ಇಷ್ಟಕ್ಕೂ ನೋವು ಕೊಡಕ್ಕೆ ಈ ಸಬ್ಜೆಕ್ಟ್ ಇದೆ ಅನ್ನೋದನ್ನ ನಾನ್ ಮರ್ತೇ ಬಿಟ್ಟಿದ್ನಲ್ಲ. ಕಾಟ ಕೊಡಕ್ಕೆ ಇವಳ ಜೊತೆ ಆ ಮುರಾರಿ ಅನ್ನೋನಿದ್ದಾಗ ನನ್ ಕೈಯಲ್ಲಿ ರಿಮೋಟ್ ಇತ್ತು. ಈಗ ನಾನೇ ಇದೀನಲ್ಲ, ಏನಾದ್ರೂ ಮಾಡದೆ ಇರಕ್ ಹ್ಯಾಕ್ ಸಾಧ್ಯ? ಮಾಡ್ತೀನಿ. ಬಸ್ರಿ ಹುಡುಗಿಗೆ ನಾನೇ ಆರೈಕೆ ಮಾಡ್ತೀನಿ. ಗಾಯತ್ರಿ, ಹಾ ಅತ್ತೆ, ಜ್ಯೂಸು ನಾನೇ ಮಾಡ್ತೀನಿ. ಅಯ್ಯೋ 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 ವಸುದ, ಇದೇನೇ ತಿಂಡಿನೂ ತಿಂದಿಲ್ಲ, ಊಟನೂ ಮಾಡಿಲ್ಲ, ಮಲ್ಕೊಂಡಿದ್ಯಾ? ಕುತ್ಕೋ 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 ಕುತ್ಕೋ. ಏನು ಅನಿಮಿಕ್ ಪೇಷಂಟ್ ಬೇರೆ, ಏನು ತಿನ್ನ ಹಿಂಗೆಲ್ಲ ಮಲ್ಕೊಂಡ್ರೆ? ನಿನ್ಗೋಸ್ಕರ ನೋಡು ಹಣ್ಣು ಹೆಚ್ಕೊಂಡ್ ಬಂದಿದ್ದೀನಿ, ತಗೋ ತಿನ್ನು. ಅಕ್ಕ, ಪಪ್ಪಾಯ ನನ್ ಬೇಡ ಪ್ಲೀಸ್. ನೀನ್ ಅನಿಮಿಕ್ ಪೇಷಂಟ್ ತಾನೆ? ಅನಿಮಿಕ್ ಪೇಷಂಟ್ಸ್ಗೆ ಪಪ್ಪಾಯ ತುಂಬಾ ಒಳ್ಳೇದು. ರಕ್ತ ಕಡಿಮೆ ಇದ್ರೆ ಪಪ್ಪಾಯ ತಿನ್ಬೇಕಣೆ. ಒಂದೊಂದು ಅಕ್ಕ ಬೇಡ ಅಕ್ಕ ಪ್ಲೀಸ್. ನಿನಗೇನ್ ಬೇಕು ಏನ್ ಬೇಡ ಅಂತ ನನ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ತಗೋ ತಿನ್ನೀಗ. ಅಯ್ಯೋ ಗಾಯತ್ರಿ, ಏನ್ ಮಾಡ್ತಿದ್ಯಮ್ಮ? ಅವಳಿಗೆ ಪಪ್ಪಾಯ ಕೊಡ್ತಾ ಇದ್ಯಾ? ಇವಳಿಗಂದ್ರೆ ಇನ್ ಯಾರೇ ಕೊಡ್ಲಿ ಅತ್ತೆ? ರಕ್ತ ಕಡಿಮೆ ಆಗಿದೆ, ಅನಿಮಿಕ್ ಪೇಷಂಟ್ ಅಂದ್ರಲ್ಲ, ಅದಕ್ಕೆ ಪಪ್ಪಾಯ. ಪಪ್ಪಾಯ ತಿಂದ್ರೆ ಅಷ್ಟೇ. ಅಯ್ಯೋ, ಪರಂಗಿ ಹಣ್ಣು ತಿಂದ್ರೆ ಏನಾಗತ್ತೆ? ಇಷ್ಟಕ್ಕೂ ಪರಂಗಿ ಹಣ್ಣು ತಿಂದ್ರೆ ಬಸ್ರಿ ಹೆಂಗಸ್ರಿಗೆ ಮಾತ್ರ ಕೆಟ್ಟಾಗದು. ಇಷ್ಟಕ್ಕೂ ವಸುದ ಏನ್ ಬಸ್ರಿನಾ? ನೀನ್ ತಿನ್ನು ಪುಟ. ಎಷ್ಟು ಶಕ್ತಿ ಇದೆ ಗೊತ್ತಾ?
ಗೊತ್ತಾ? ನಿಮ್ಮ ಅಪ್ಪ ಅಮ್ಮಂಗೆ ಏನು ಗೊತ್ತಾಗದೇ ಇಲ್ಲ. ನಾನ್ ಗೊತ್ತು. ತಿನ್ನು ತಿನ್ನು. ಅಯ್ಯೋ, ಆ ಶಕ್ತಿಯಿಂದಾನೇ ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತೆ ಭಯ. ಏನಾಗತ್ತೆ ದತ್ತಪ್ಪ? ಅಬ್ಬಬ್ಬ ಅಂದ್ರೆ ಸ್ವಲ್ಪ ಉಷ್ಣ ಜಾಸ್ತಿ ಆಗತ್ತೆ. ಎಷ್ಟ್ ಚೆನ್ನಾಗಿ ತಿಂತಾ ಇದೆ ಮಗು. ನೀ ಸುಮ್ಮನೆ ತಿನ್ನಮ್ಮ. ತಿನ್ನು. ಅಕ್ಕ ನೀನೇ ಕಾಪಾಡಪ್ಪ. ನೋಡ್ದ್ಯಾ, ಬೇಡ ಬೇಡ ಅಂದ್ರೂ ಕೊಟ್ಟೆ, ಈ ವಾಂತಿ ಮಾಡ್ಕೊಂಡು. ವಸುದ ವಾಂತಿ ಮಾಡ್ಕೊಂಡ್ಬಿಟ್ಲು. ಅಯ್ಯೋ, ಫುಡ್ ಪಾಯ್ಸನ್ ಆಗಿರ್ಬೇಕು. ನಾನು ಈಗಲೇ ಡಾಕ್ಟರ್ನ ಕರ್ಕೊಂಡ್ಬರ್ತೀನಿ. ಗಾಯತ್ರಿ ಡಾಕ್ಟರ್ನ ಕರ್ಕೊಂಡ್ ಬರೋದೇನ್ ಬೇಡ, ಸಂಜೆ ನಾನು ಹಾಸ್ಪಿಟಲ್ ಕಡೆ ಹೋಗ್ತಾ ಇದ್ದೀನಿ. ಆಗ ಇವಳು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಆಹಾ, ನೀವ್ ಬೇಡಂದ್ರೆ ನಾವು ಸುಮ್ನೆ ಬಿಟ್ಬಿಡ್ಬೇಕಾ? ಸಾಯಂಕಾಲದವರೆಗೂ ಅಷ್ಟೇ ಇವ್ರಿಗೆ ಏನಾದ್ರೂ ತೊಂದ್ರೆ ಆಗೋದ್ರೆ ಬೇಡಪ್ಪ, ನಾನು ಈಗ ಡಾಕ್ಟರ್ನ ಗಾಯತ್ರಿ, ಅಯ್ಯೋ ಏನ್ರಿ ಮಾಡೋದೀಗ? ಡಾಕ್ಟರ್ ಬಂದ್ರೆ ಹೊಸದ ಪ್ರೆಗ್ನೆಂಟ್ ಅಂತ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಹೋಗ್ರಿ, ಮೊದ್ಲು ಅವಳನ್ನ ತಡೀರಿ. ಗಾಯತ್ರಿ, ಹಲೋ. ಹಾ ಡಾಕ್ಟರ್, ತುಂಬಾ ಎಮರ್ಜೆನ್ಸಿ ಇದೆ, ಬೇಗ ಬರ್ತೀರಲ್ಲ? ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ದತ್ತಪ್ಪ, ನೀವ್ ಏನು ಯೋಚನೆ ಮಾಡ್ಬೇಡಿ, ಡಾಕ್ಟರ್ ಬರ್ತಾ ಇದ್ದಾರೆ. ವಸುದಂಗ್ ಏನೇ ಪ್ರಾಬ್ಲಮ್ ಇದ್ರು ತಕ್ಷಣ ಗೊತ್ತಾಗೋಗುತ್ತೆ. ಓಕೆ, ಡೋಂಟ್ ವರಿ. ಇಷ್ಟಕ್ಕೂ ನಾವ್ ಯಾಕೆ ಇಲ್ಲಿ ನಿಂತಿದೀವಿ? ಒಳಗಡೆ ಹೋಗಿ ನೋಡ್ಬೋದಲ್ವಾ ಏನಾಗ್ತಿದೆ ಅಂತ? ಹೋಗ್ತಿದ್ದೆ ನಮ್ಮನ್ನ ಬಾಲಣ್ಣನೇ ತಡೆದು, ನೀವ್ ಯಾರು ಬರೋದ್ ಬೇಡ, ಇಲ್ಲೇ ಇರಿ, ನಾನು ವೈದೇಹಿ ಇಬ್ರೆ ನೋಡ್ಕೋತೀವಿ ಅಂತ ಹೇಳಿದ್ರಲ್ಲಮ್ಮ. ಅವ್ರು ಹಾಗಂದಿದ ತಕ್ಷಣ ನಾವು ಸುಮ್ಮನೆ ಆಗ್ಬಿಡೋದಾತೆ. ಡಾಕ್ಟ್ರು ಆಗ್ಲೇ ಬಂದ್ರು, ಇನ್ನೂ ಚೆಕಪ್ ಮಾಡ್ತಿದ್ದಾರೆ. ಒಳಗಡೆ ಏನಾಗ್ತಿದ್ಯೋ ಏನೋ, ನನ್ಗಂತೂ ತುಂಬಾ ಭಯ ಆಗ್ತಿದೆ ಅತ್ತೆ. ಹೆದರ್ಬೇಡಮ್ಮ, ಡಾಕ್ಟರ್ನ ನೀನ್ ತಾನೇ ಫೋನ್ ಮಾಡಿ ಕರ್ಸಿದ್ದು, ಏನಾಗಲ್ಲ. ಹೌದಮ್ಮ, ನಿನ್ನಂತ ಸೊಸೆ ಈ ಮನೇಲಿರಾಗ ನಮಗೇನು ಹೆದರ್ಕೊಳಕ್ ಬೇಕಾಗಿಲ್ಲ. ಸಣ್ಣ ಸಣ್ಣ ವಿಷಯನೂ ಗಮನಿಸಿ ಅದೇನ್ ಮಾಡ್ಬೇಕೋ ಅದ್ ಮಾಡ್ಬಿಡ್ತೀಯ. ವ್ಯಂಗ್ಯನ ಅರ್ಥ ಮಾಡ್ಕೊಂಡು ತಪ್ಪನ್ನ ತಿದ್ಕೊಳ್ಳೋ ಬುದ್ಧಿ ಅವಳಿಗಿಲ್ಲ ಬಿಡಿಯತ್ತೆ. ಏನಾಗಿರೋ ನಿಮ್ಗೆ ಗೊತ್ತಿದ್ಯಾ, ನಾನೇ ಹೇಳ್ಬೇಕಾ? ಅದು ಡಾಕ್ಟ್ರೇ, ಪರೀಕ್ಷೆ ಮಾಡ್ತಾರೋ ನೀವೇ ಅದನ್ನ ಹೇಳ್ಬೇಕು. ಇವಳು ಹೊರಗಡೆ ಅದು ಇದು ಅಂತ ತಿನ್ನೋದು ಜಾಸ್ತಿ, ತಿಂದು ಪಿತ್ತ ಹೆಚ್ಚಾಗಿ ಏನಾದ್ರು. ನಿಮ್ಗೊಂದು ಒಳ್ಳೆ ಗುಡ್ ನ್ಯೂಸ್, ನಿಮ್ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಅಯ್ಯೋ, ಅಲ್ಲ ಒಳ್ಳೆ ವಿಷಯ ಹೇಳಿದ್ರೆ ನಗೋದ್ ಬಿಟ್ಟು ಅಳ್ತಾ ಇದ್ದೀರಲ್ಲ, ಯಾಕೆ? ಚಿಂತೆ ಮಾಡಬೇಡಿ, ನಾನಿದ್ದೀನಿ, ಸಹಾಯ ಮಾಡಿ. ಇಲ್ಲ, ಖಂಡಿತವಾಗ್ಲೂ ಏನೋ ಆಗಿದೆ. ಇಲ್ಲಾಂದ್ರೆ ಇಷ್ಟೊತ್ತು ಮಾಡ್ಬೇಕಾ? ಅದಕ್ಕೆ ಅತ್ತೆ, ನಾವೇ ಒಂದ್ ಹೆಜ್ಜೆ ಹೋಗಿ ನೋಡ್ಕೊಂಬರೋಣ. ಬನ್ನಿ ಬನ್ನಿ ಡಾಕ್ಟ್ರೆ, ಬನ್ನಿ. ಅಕ್ಕ, ಎಂಥದ್ದು ಆಗಿಲ್ಲ ಅಕ್ಕ, ಏನೇನೂ ಆಗಿಲ್ಲ. ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಲ್ವಾ ಡಾಕ್ಟ್ರೆ? ದತ್ತಪ್ಪ, ಅದನ್ನ ಹೇಳ್ಬೇಕಾಗಿರೋ ಡಾಕ್ಟರ್ ತಾನೆ. ನಥಿಂಗ್ ಟು ವರಿ, ಅದು ಇದು ತಿಂದಿರೋದ್ರಿಂದ ಹೀಗಾಗಿದೆ ಅಷ್ಟೇ. ಅಲ್ಲ ಡಾಕ್ಟ್ರೆ, ವಸುದ ಅದು ಇದು ಎಲ್ಲ ತಿನ್ನದೇ ಇಲ್ಲ, ಮನೇಲೇ ಇರ್ತಾಳೆ. ಇನ್ನೋಳ ಆಚೆ ಕಡೆ ತಿಂಡಿ ಎಲ್ಲ ಹ್ಯಾಕ್ ತಿನ್ನಕ್ ಸಾಧ್ಯ? ಅಯ್ಯೋ, ಮೊನ್ನೆ ನಾನೇ ಕರ್ಕೊಂಡು ಹೋಗಿ ವಡಾಪಾವ್ ಕೊಡ್ಸಿದ್ನಮ್ಮ. ಹೌದಾ ದತ್ತಪ್ಪ? ನಾನ್ ನೋಡ್ಲೇ ಇಲ್ಲ. ನಾನ್ ನೋಡ್ದೆ. ಈಗ ಅದ್ರ ಬಗ್ಗೆ ಚರ್ಚೆ ಬೇಕಾಗಾಯ್ತ್ರಿ? ಅದು ಪೇಷಂಟ್ ಬೇರೆ ಅನಮಿಕ್ ಆಗಿದ್ರಲ್ಲ, ಅದರಿಂದ ತೊಂದರೆ ಆಗಿರುತ್ತೆ. ಮಾತ್ರೆ ಎಲ್ಲ ಬರ್ಕೊಟ್ಟಿದ್ದೀನಿ, ಸರಿ ಹೋಗುತ್ತೆ. ಯಾವ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ದೀರಾ ಡಾಕ್ಟರ್? ಅದನ್ನೆಲ್ಲ ಡಾಕ್ಟರ್ನ ಪ್ರಶ್ನೆ ಮಾಡ್ತಾರೇನಮ್ಮ. ಡಾಕ್ಟರ್ ಬರ್ಕೊಡ್ತಾರೆ, ಔಷಧಿ ಅಂಗಡಿಯವನ್ಗೆ ಅದು ಅರ್ಥ ಆಗುತ್ತೆ, ಮಾತ್ರೆ ಬರ್ತಷ್ಟೇ. ಅಲ್ಲ ದತ್ತಪ್ಪ, ಸುಮ್ನೆ ತಿಳ್ಕೊಳ್ಳೋಣ ಅಂತ ಕೇಳ್ದೆ ಅಷ್ಟೇ. ಆದ್ರೆ ಒಂದ್ ವಿಷಯ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಹೊಸದಾಗಿ ಪಪ್ಪಾಯ ಕೊಟ್ಟವ್ರು ಯಾರು? ಓ, ನಾನೇ ಡಾಕ್ಟರ್. ಹಾಗೆ ಗದ್ದಲ ಅಲರ್ಜಿ ಆಗುತ್ತೆ ನಿಮ್ಗೆ ಗೊತ್ತಿಲ್ವಾ? ಅವ್ರಿಗೆ ಇನ್ಮೇಲೆ ಯಾವುದೇ ಉಷ್ಣದ ಪದಾರ್ಥ ಅವ್ರ ಹೊಟ್ಟೆಗೆ ಸೇರ್ಕೂಡ್ದು. ಡಾಕ್ಟ್ರೆ,
ನಡೀರಿ, ನಿಮ್ಮನ್ನ ಹಾಗೆ ಬಿಟ್ಟು ಬರ್ತೀನಿ. ನಡೀರಿ. ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್. ಸರಿ ಬಮ್ಮ. ಗಾಯತ್ರಿ, ಹಾಗಾದ್ರೆ ಇದಾಗಿದ್ದು ನೀನ್ ಕೊಟ್ಟಿದ್ದ ಪರಂಗಿ ಹಣ್ಣಿಂದ. ಇನ್ಮೇಲೆ ಈ ತಪ್ಪಾಗಬಾರ್ದು. ಗೊತ್ತಿಲ್ಲದೆ ಏನಾದ್ರು ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮೆ ಇರತ್ತೆ. ಗೊತ್ತಿದ್ದು ತಪ್ಪಾಗಬಾರ್ದು ಅಲ್ವಾ? ಬಾಕಿ ಕಾಯ್ತಿದ್ದು ಯಾರಿಗೋ ಬಂದಿದ್ದು ನೀನು. ಅಪಾಯಿಂಟ್ಮೆಂಟ್ ಇಲ್ಲದೆ ಬರೋದು ಮ್ಯಾನರ್ಸ್ ಅಲ್ಲ ಅಂತ ಗೊತ್ತಿಲ್ವಾ ಮುರಾರಿ ಅಲಿಯಾಸ್ ಚೇತನ್? ನೋಡಿ ಬಾಸ್, ಪರ್ಮಿಷನ್ ಕೇಳದೆ ಬಾಗಿಲು ತೆಗೆದು ಒಳಗೆ ಬಂದು ಈಗ ಬಾಸು ಅಂತಿದ್ದೆಲ್ಲ ಕೂಸು. ಈಗ ನನ್ನ ಜೀವನ ಏನಾಗಿದೆ ಗೊತ್ತಾ? ಅದನ್ನು ತಿಳ್ಕೊಂಡು ನನಗೇನಾಗಬೇಕಾಗಿದೆ? ನಾನು ನನ್ನ ಬದುಕಿನ ಬಗ್ಗೆ ಮಾತ್ರ ಯೋಚನೆ ಮಾಡುವ ಸ್ವಾಮಿ. ರೀ ಸ್ವಾಮಿ, ಇವಾಗ ನಾನೇನ್ ಮಾಡ್ಬೇಕು? ಬದುಕಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಬೇರೆಯವರ ಕೇಳಿ ತಿಳ್ಕೋಬಾರ್ದು. ಈಗ ನನ್ನ ಹೆಂಡತಿ, ಅವಳ ಮನೆ ಸೇರಿದಾಳೆ, ಅವಳ ಹೊಟ್ಟೆಲಿರೋ ಮಗು ಇನ್ನು ಜೀವಂತವಾಗಿದೆ. ನನಗಿರೋ ಅಪಾಯ ಎಳ್ಳಷ್ಟು ಬದಲಾಗಿಲ್ಲ. ಇದರಿಂದ ಬಚಾವಾಗೋದು ನಿನಗೆ ಬಿಟ್ಟಿದ್ದೆ. ಸಹಾಯ ನೀವ್ ತಾನೇ ಮಾಡ್ಬೇಕು. ಇಷ್ಟಕ್ಕೂ ನೀನ್ ಯಾರು? ನಿನ್ನಿಂದ ನನಗೆ ಸಹಾಯ ಆಗ್ಬೇಕಾಗಿತ್ತು, ಆಗಿಲ್ಲ. ಅಂದಮೇಲೆ ನೀನ್ ನನಗೇನು ಅಲ್ಲ. ನಿನ್ನಿಂದ ಆಗಿದ್ದು ಖರ್ಚು, ನಿನ್ನ ಸಾಕಿದ ಖರ್ಚು. ಅದನ್ನೇನು ನಾನು ನಿನ್ನಿಂದ ವಸೂಲು ಮಾಡಲ್ಲ ಬಿಡು. ನಿನ್ನ ದಾರಿ ನೀನು ನೋಡ್ಕೊ. ಔಟ್. ಏಯ್, ಇವೆಲ್ಲ ಚೆನ್ನಾಗಿರಲ್ಲ ನೋಡು. ನೀನ್ ಮಾಡಿರೋ ಪ್ರತಿಯೊಂದು ಹಲ್ಕಾ ಕೆಲಸದ ಡೀಟೇಲ್ಸು ನನ್ನ ಹತ್ರ ಇದೆ. ಅದನ್ನ ಟಿಶ್ಯೂ ಪೇಪರ್ ತರ ಯೂಸ್ ಮಾಡ್ಕೊ. ಅದರಿಂದ ನನಗೇನು ಆಗೋದಿಲ್ಲ. ಮೀಡಿಯಾಗೆ ಹೋದ್ರೆ ದುಡ್ಡು ಚಲ್ತೀನಿ. ಪೊಲೀಸ್ ಹತ್ರ ಹೋದ್ರೆ ವಸುದ ಕಂಪ್ಲೇಂಟ್ ಅನ್ನ ಓಪನ್ ಮಾಡಿಸಿ ನಿನ್ನನ್ನು ಒಳಗೆ ಹಾಕಿಸ್ತೀನಿ. ಸುಮ್ಮನೆ ಅಲ್ಲೆಲ್ಲ ಯಾಕೆ ದುಡ್ಡು ಚೆಲ್ತೀರಾ? ಅದ್ರ ಬದಲು ನನ್ನ ಅಕೌಂಟ್ಗೆ ಹಾಕಿ ಅಡ್ಜಸ್ಟ್ ಮಾಡ್ಕೊಂಡು ಸೈಲೆಂಟ್ ಆಗಿಬಿಡ್ತೀನಿ. ನನಗೆ ಉಪಯೋಗ ಆಗದೆ ಇರೋದಕ್ಕೆ ಒಂದು ನಯಾ ಪೈಸನ್ನು ಖರ್ಚು ಮಾಡೋದಕ್ಕೆ ನಾನು ರೆಡಿ ಇಲ್ಲ. ಇದನ್ನ ಅಂಜಲಿಗೆ ಹೇಳಿದ್ರೆ? ಅಂಜಲಿ ನನ್ನ ಕಡೆ. ಅಣ್ಣಾಜಿ ಅವ್ರಿಗೆ ಹೇಳಿದ್ರೆ? ಹಾಗೆ ಅವ್ರ ಕೈಲೇ ಸ್ಪಾಟಲ್ಲಿ ಮರ್ಡರ್ ಆಗಿ ಹೋಗ್ತೀಯ. ಏಯ್, ನಾನ್ ಯಾರು ಅಂತ ನಿನ್ಗಿನ್ನ ಸರಿಯಾಗಿ ಗೊತ್ತಿಲ್ಲ. ಸೆಕ್ಯೂರಿಟಿನ ಕರೆದ್ರೆ ಹೀಗೆ ಇಲ್ಲಿಂದಲೇ ಪೊಲೀಸ್ ಸ್ಟೇಷನ್ಗೆ ಶಿಫ್ಟ್ ಆಗ್ತೀಯ. ನೀವೆಲ್ಲ ನಮ್ಮಂತ ದೊಡ್ಡವರು ಮಾಡೋ ಯುದ್ಧದಲ್ಲಿ ಬಾಡಿಗೆ ಬಂಟ್ರಾಗೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ನನ್ನ ಕೈಲಿ ಏನ್ ಸಾಧ್ಯ ಅನ್ನೋದನ್ನ ತೋರಿಸ್ತೇನೆ. ಹಲೋ, ಮನೆಗೆ ಹೋಗಬೇಡ. ನಿನಗೆ ಕೊಟ್ಟ ಫಾರ್ಮ್ ಹೌಸಲ್ಲಿ ನನ್ನ ಕಡೆಯವರು ಸೆಟ್ಲ್ ಆಗಿದ್ದಾರೆ. ಏನು? ನಿನಗೆ ಕೊಟ್ಟಿದ್ದ ಕ್ರೆಡಿಟ್ ಕಾರ್ಡ್ ಸೀಸ್ ಆಗಿದೆ, ಯೂಸ್ ಮಾಡಬೇಡ. ಅಂದ್ರೆ ಗಾಡಿ ಕೀ ಸೆಕ್ಯೂರಿಟಿ ಕೈಯಲ್ಲಿ ಕೊಟ್ಟು ಹೋಗು. ಈಗ ನಾನು ಬೀದಿಯಲ್ಲಿ ಬಿದ್ದಿದೆಯಾ? ಪ್ರಾಣ ನಿಂದು, ಮಿಕ್ಕಿದ್ದಲ್ಲ ನಂದು. ಅದಕ್ಕೆ ಪ್ರಾಣ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಕಿತ್ಕೊಂಡಿದ್ದೀನಿ. ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಮುರಾರಿನೇ ಅಲ್ಲ, ಅಲಿಯಾಸ್ ಚೇತನ್ ಕೂಡ ಅಲ್ಲ. ಬಡವನ ಕೋಪ ದೌಡೆಗೆ ಮೂಲ. ಹಿರಿಯವರು ಸುಮ್ಮನೆ ಗಾದೆ ಮಾಡಿರಲ್ಲ. ಮದನ್ ಮೋಹನ್ ಆಪುಂಡು ಯಾರು ಲೆಕ್ಕನೆ ಆಪುಂಡು.
ನೋಡಿದ್ರ ಅತ್ತೆ ಏನಾಗ್ತಿದೆ ಅಂತ? ನಿನ್ ವಸುದನ್ ವಿಷಯ ತಾನೇ ಹೇಳ್ತಿರೋದು. ಈಗಿನ ಕಾಲದ ಮಕ್ಕಳು ಅದೇನೇನ್ ತಿನ್ಕೊಂಡು ಹೊಟ್ಟೆ ಕೆಡಿಸ್ಕೊಂತಾರೋ. ವಸುದ ಏನನ್ನೋ ತಿಂದು ಹೊಟ್ಟೆ ಕೆಡ್ಸ್ಕೊಂಡಿಲ್ಲ ಅತ್ತೆ. ಅವಳು ಒಬ್ಬನ ನಂಬಿ ಪ್ರೀತಿಸಿ ಮೋಸ ಹೋಗಿದ್ದಾಳೆ. ನಾಳೆ ಕಣ್ಬಿಡ್ಬೇಕಾದ ಕೂಸು ಇವತ್ತು ಅವಳು ಹೊಟ್ಟೆಲ್ ಕೂತಿದೆ ಅಂದ್ರೆ ಅದಕ್ಕೆ ಏನಂತಾರೆ ಅಂತ ನೀವೇ ಹೇಳಿ. ಏನಮ್ಮ ಹೇಳ್ತಿದ್ಯಾ? ವಸುದ ಗರ್ಭಿಣಿ. ಅವಳ ಗಂಡ ಅವಳನ್ನ ಮನೆಯಿಂದ ಹೊರಗೆ ಹಾಕಿದಾನೆ. ಆ ಕಾರಣಕ್ಕೆ ವೈದೇಹಿ ಅತ್ತೆ ಅವಳನ್ನ ಮನೆಗೆ ಕರ್ಕೊಂಡ್ ಬಂದಿರೋದು. ಮದ್ವೆ ಮನೆ ಬಿಟ್ಟು ಹೋದವಳು ಈಗ ಹೊಟ್ಟೆಲ್ ಒಂದ್ ಮಗು ಇಟ್ಕೊಂಡ್ ಬಂದಿದ್ದಾಳೆ ಅಂತ ಮಾವಯ್ಯನ ಹತ್ರ ಹೇಗ್ ಹೇಳೋದು ಅಂತ ವಿಷಯ ಮುಚ್ಚಿಟ್ಟಿದ್ದಾರೆ. ಅಲ್ಲ ಕೀರ್ತಿ, ಈ ವಿಷಯ ನಿಂಗೆ ಹೆಂಗ್ ಗೊತ್ತಾಯ್ತು? ವಸುದನ್ನ ಅವಳ ಗಂಡ ಮನೆಯಿಂದ ಹೊರಗೆ ಹಾಕ್ದಾಗ ಅವಳು ನನಗೆ ರಸ್ತೆಯಲ್ಲಿ ಸಿಕ್ಕಿ ನಾನು ಅವಳನ್ನ ಕೃಷ್ಣನ್ ಮನೆಗೆ ಕರ್ಕೊಂಡು ಹೋಗಿ ಇಟ್ಕೊಂಡಿದ್ನಲ್ಲ, ಆಗ ನನಗ್ ವಿಷಯ ಗೊತ್ತಾಯ್ತು. ನೀನು ಬಸ್ರಿ ಹೆಣ್ಣಿಗೆ ನೆಲ ಕೊಟ್ಟಿದ್ದು ಒಳ್ಳೆ ಕೆಲ್ಸ. ಆದ್ರೆ ಅದನ್ನೇ ಅವಳ ಅಪ್ಪಮ್ಮ ಎಲ್ರು ತಪ್ಪು ಅಂತ ಅನ್ಕೊಂಡಿದ್ದಾರೆ. ನಾನು ಆವತ್ತೇ ಹೇಳಿದ್ನಲ್ಲ ಅತ್ತೆ, ಸರಿ ತಪ್ಪುಗಳು ಮಾಡೋ ಕೆಲ್ಸದಲ್ಲಿರೋಲ್ಲ, ನೋಡೋ ಕಣ್ಣಲ್ಲಿರುತ್ತೆ. ಆದ್ರೆ ಇವಾಗ ಮಾತ್ರ ಅಂಜಲಿ ಮಾಡಿದ್ದು ಅಕ್ಷರ ಸಹ ತಪ್ಪು, ಪಾಪ, ಅನಾಚಾರ. ಅಂದ್ರೆ ಅವಳಿಗೂ ವಸುದ ಗರ್ಭಿಣಿ ಅನ್ನೋ ಸತ್ಯ ಗೊತ್ತು ಅತ್ತೆ. ಅದನ್ನ ಹಾಳ್ ಮಾಡ್ಬೇಕು ಅಂತಲೇ ಬೇಕು ಬೇಕು ಅಂತ ಪರಂಗಿ ಹಣ್ಣು ತಗೊಂಡ್ ಹೋಗಿ ಕೊಟ್ಟಿದ್ದಾಳೆ. ಅಲ್ಲ, ಆ ಹುಡುಗಿಗ್ ಮನುಷ್ಯತನೇ ಇಲ್ವಾ? ವಸುದ ತಿಂದು ವಾಂತಿ ಮಾಡ್ಕೊಂಡಾಗ ಎಲ್ರ ಮುಂದೆ ಅವಳೇ ಸಿಕ್ಕಾಕೊಳ್ಳಿ ಅಂತ ತಾನೇ ಡಾಕ್ಟರ್ಗೆ ಫೋನ್ ಮಾಡಿ ಕರ್ಸಿದಾಳೆ. ಹಾಗಾದ್ರೆ ಡಾಕ್ಟ್ರು ಕೈಯೋ ಕಾಲೋ ಹಿಡಿದು ಸತ್ಯನ್ ಹೇಳ್ಬೇಡಿ ಅಂತ ಕೇಳ್ಕೊಂಡಿರ್ಬೇಕು. ಏನೇ ಹೇಳಿಯತ್ತೆ, ಆ ಅಂಜಲಿ ಮಾಡಕ್ ಹೊರಟಿರೋ ಕೆಲ್ಸ ಮಾತ್ರ. ಕೀರ್ತಿ, ಈ ಮನೆಗ್ ನೋವು ಕೊಡಕ್ಕೆ ಆ ಅಂಜಲಿ ಯಾವ ಹಂತಕ್ ಬೇಕಾದ್ರೂ ಹೋಗ್ಬೋದು. ಹೌದತ್ತೆ, ಸದ್ಯಕ್ ನಾವ್ ಯೋಚನೆ ಮಾಡ್ಬೇಕಾಗಿರೋದು ವಸುಧಾ ಬಗ್ಗೆ. ಅದಕ್ಕಿರೋದು ಒಂದೇ ದಾರಿ, ಅವಳನ್ನ ಅವಳ ಗಂಡ ಬಂದು ಕರ್ಕೊಂಡು ಹೋಗ್ಬೇಕು. ಆದ್ರೆ ಅದ್ ಹೇಗ್ ಸಾಧ್ಯ? ಯಾಕಮ್ಮ ಸಾಧ್ಯ ಇಲ್ಲ? ಇವಾಗ ಅವಳ ಗಂಡನಿಂದ ದೂರ ಇದ್ದಾಳೆ ನಿಜ. ಆದ್ರೆ ಇಬ್ರು ಒಂದೇ ಕಡೆ ಸೇರಿಸಿ ಬುದ್ಧಿ ಹೇಳಿದ್ರೆ ಇಬ್ರು ಒಂದಾಗಲ್ವಾ ಹೇಳು? ಆದ್ರೆ ಅವಳ ಗಂಡ ಎಂತ ನೀಚ ಆಗಿದ್ರು ವಸುದನ್ ಹೊಟ್ಟೆಲಿರೋ ಅವನ್ ಮಗು ಅವನ್ನ ಕರೀತಿರುತ್ತೆ. ಅಲ್ಲ, ಹಾಗಂತ ಅಲ್ಲಮ್ಮ, ನೀನು ಅಂಜಲಿನೇ ಬದಲಾಯಿಸ್ತೀನಿ ಅನ್ನೋವಳು ವಸುದನ್ ಗಂಡನ್ ಬದಲಾಯಿಸಕ್ಕಾಗಲ್ವಾ? ಸರಿಯಾಗಿ ಮಾತಾಡೋರೊಬ್ರು ಅವನ ಹತ್ರ ಮಾತಾಡ್ಬೇಕಷ್ಟೆ. ಇದಕ್ ನನಗೇನೋ ನೀನೇ ಸರಿ ಅನ್ಸತ್ ಕೀರ್ತಿ. ನೀನೇ ಹೋಗಿ ವಸುದನ್ ಗಂಡನ ಹತ್ರ ಮಾತಾಡ್ಬೇಕು. ಅವನ್ ಬಂದ್ರೆ ಎಲ್ರು ಕಣ್ಣಿಗೆ ಕಾಣೋ ಹಾಗೆ ಅವ್ರಿಬ್ರು ಮದ್ವೆ ಮಾಡ್ಸೋಣ. ಅವ್ರ ಜೀವನಕ್ಕೊಂದ್ ದಾರಿ ಮಾಡೋಣ. ಅಂಜಲಿ ಕೈಯಿಂದ ಆಗೋ ಅನಾಹುತನ ತಪ್ಸೋಣ. ಕೀರ್ತಿ, ಇದಕ್ ನೀನೇ ಏನಾದ್ರೂ ಮಾಡ್ಬೇಕು. ಯೋಚನೆ ಮಾಡು.